ನಮಸ್ಕಾರ, ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಅಣ್ಣನ ವ್ಯಾಪಾರಕ್ಕೆ ಹಣ ಬೇಕೆಂದು ತನ್ನ ಮಾವನ ಜೊತೆ ಮೋಜು ಮಾಡಿದ ಸೊಸೆಯ ಕಥೆಯನ್ನು ಈಗ ಹೇಳಲಿದ್ದೇನೆ. ವಿಕ್ರಮ್ ತನ್ನ ಕೋಣೆಯಲ್ಲಿ ಮೊಬೈಲ್ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡುತ್ತಾ ಸಮಯ ಕಳೆಯುತ್ತಿದ್ದ. ಆಗ ಅವನ ಹೆಂಡತಿ ಸುಮಾ ಬಂದು, ನೀವು ಯಾವಾಗಲೂ ಫೋನಲ್ಲೇ ಇರುತ್ತೀರಿ, ಒಳಗೆ ಏನು ಮಾಡುತ್ತಿದ್ದೀರಿ, 2 ಗಂಟೆಯಿಂದ ಕುಳಿತಿದ್ದೀರಿ ಎಂದು ಗುಣುಗುಟ್ಟಿದಳು. ವಿಕ್ರಮ್ ಕೋಪದಿಂದ, ನೀನು ಯಾಕೆ ಯಾವಾಗಲೂ ನನ್ನ ಮೇಲೆ ಕಣ್ಣಿಟ್ಟುಕೊಂಡಿರುತ್ತೀಯಾ, ಬಿಡು, ಸ್ವಲ್ಪ ಖುಷಿಯಾಗಿರೋಣ ಎಂದ. ಸುಮಾ ಕೋಪದಿಂದ, ನಿಮ್ಮ ತಲೆಯಲ್ಲಿ ಇಂತಹ ಆಲೋಚನೆಗಳೇ ತುಂಬಿರುತ್ತವೆ ಎಂದು ಗುಣುಗುತ್ತಾ ಕೋಣೆಯಿಂದ ಹೊರನಡೆದಳು. ನಂತರ ವಿಕ್ರಮ್ನ ಸೊಸೆ ನೀಲಾ ತನ್ನ ಕೋಣೆಯಲ್ಲಿ ಸೀರೆ ಧರಿಸಿ ಸಿಂಗಾರಗೊಂಡು ಸಿದ್ಧವಾಗಿದ್ದಳು. ವಿಕ್ರಮ್ ಅವಳ ಬಳಿಗೆ ಬಂದು, ನೀಲಾ, ಈ ಸೀರೆಯಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣುತ್ತೀಯಾ, ಇವತ್ತು ನಿನ್ನ ಗಂಡನ ಸ್ನೇಹಿತ ಗೌತಮ್ ಮನೆಗೆ ಬರುತ್ತಾನಲ್ಲವೇ, ಈ ರೀತಿ ರೆಡಿಯಾಗಿರು ಎಂದ. ನೀಲಾ ಗಂಡ ಸಾಗರ್ 1 ವರ್ಷದಿಂದ ದುಬೈಯಲ್ಲಿದ್ದ. ನೀಲಾ ಸಾಗರ್ಗೆ ಕಾಲ್ ಮಾಡಿ, ನಿಮ್ಮ ಸ್ನೇಹಿತ ಗೌತಮ್ ಇವತ್ತು ಮನೆಗೆ ಬರುತ್ತಾನೆ, ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ, ಬೇಗ ಬನ್ನಿ ಎಂದು ಕೇಳಿಕೊಂಡಳು. ದುಬೈಯಿಂದ ಬಂದ ಗೌತಮ್ ತನ್ನ ಹೊಸ ಗೆಳತಿ ಅನುಷಾಳನ್ನು ಕರೆ ತಂದಿದ್ದ. ಸುಮಾ ಆಶ್ಚರ್ಯದಿಂದ, ಗೌತಮ್, ನೀನು ಈಗ ಮದುವೆಯಾಗಿದೀಯಾ, ಯಾಕೆ ಈ ಮೊದಲು ಹೇಳಲಿಲ್ಲ ಎಂದು ಕೇಳಿದಳು. ವಿಕ್ರಮ್ ತಕ್ಷಣ, ಅನುಷಾ ತುಂಬಾ ಆಕರ್ಷಕವಾಗಿದ್ದಾಳೆ, ಇವಳನ್ನು ಯಾರು ನೋಡಿದರೂ ಇಷ್ಟಪಡುತ್ತಾರೆ, ಸುಮಾ ಇವಳನ್ನು ಸ್ವಾಗತಿಸು ಎಂದ. ಅನುಷಾ ವಿಕ್ರಮ್ಗೆ ನಮಸ್ಕರಿಸಲು ಹೊರಟಾಗ ಅವನು ತಡೆದು, ನಿನ್ನ ಸ್ಥಾನ ನನ್ನ ಕಾಲಿನ ಬಳಿ ಅಲ್ಲ, ನನ್ನ ಹೃದಯದೊಳಗೆ ಎಂದು ತಮಾಷೆಯಾಗಿ ಹೇಳಿದ. ಸುಮಾ ಬೇರೆ ದಾರಿ ಇಲ್ಲದೆ ಅನುಷಾಳನ್ನು ಮನೆಗೆ ಸ್ವಾಗತಿಸಿದಳು. ನಂತರ ವಿಕ್ರಮ್ ಅನುಷಾಳ ಬಗ್ಗೆ ಯೋಚಿಸುತ್ತಾ, ಇಂತಹ ಸುಂದರಿಯನ್ನು ಈವರೆಗೆ ನೋಡಿಲ್ಲ, ಇವಳ ಜೊತೆ ಸಮಯ ಕಳೆಯದಿದ್ದರೆ ನನಗೆ ನೆಮ್ಮದಿ ಇಲ್ಲ ಎಂದುಕೊಂಡ. ಒಂದು ರಾತ್ರಿ ಗೌತಮ್ ತನ್ನ ಕೆಲಸದ ಒತ್ತಡದಿಂದ ದಣಿದಿದ್ದ. ಅನುಷಾ ಅವನನ್ನು ಕರೆದು, ನನಗೆ ಸ್ವಲ್ಪ ಸಂತೋಷ ಬೇಕು ಎಂದಳು. ಗೌತಮ್, ಈಗ ನನಗೆ ಆಗಲ್ಲ, ಸ್ವಲ್ಪ ಒತ್ತಡದಲ್ಲಿದ್ದೇನೆ ಎಂದ. ಕೋಪಗೊಂಡ ಅನುಷಾ, ನೀನು ಯಾವಾಗಲೂ ಇದೇ ರೀತಿ, ನಿನಗಿಂತ ನಿನ್ನ ಮಾವ ವಿಕ್ರಮ್ ಚೆನ್ನಾಗಿ ಉತ್ಸಾಹದಿಂದಿರುತ್ತಾನೆ, 58 ವರ್ಷದವರು 28ರ ಯುವಕನಂತೆ ಇದ್ದಾರೆ ಎಂದು ಗುಣುಗಿದಳು. ಗೌತಮ್ ಮೌನವಾದ. ವಿಕ್ರಮ್ ತನ್ನ ಚೈತನ್ಯಕ್ಕೆ ಖುಷಿಯಾಗಿ, ನಾನು ಅನುಷಾಳನ್ನು ಸಂತೋಷವಾಗಿಡಬಲ್ಲೆ ಎಂದುಕೊಂಡ. ಮರುದಿನ ಅನುಷಾ ಒಂಟಿಯಾಗಿ ಕುಳಿತಿದ್ದಳು. ವಿಕ್ರಮ್ ಅವಳ ಬಳಿಗೆ ಹೋಗಿ, ಯಾಕೆ ಒಬ್ಬಂಟಿಯಾಗಿದ್ದೀಯಾ, ಗೌತಮ್ ನಿನಗೆ ಖುಷಿ ಕೊಡಲಿಲ್ಲವೇ ಎಂದು ಕೇಳಿದ. ಅನುಷಾಳಿಗೆ ಆಶ್ಚರ್ಯವಾಯಿತು, ಇವನಿಗೆ ಎಲ್ಲವೂ ಹೇಗೆ ಗೊತ್ತಾಯಿತು ಎಂದುಕೊಂಡಳು. ವಿಕ್ರಮ್, ನಿನಗೆ ಯಾವುದೇ ತೊಂದರೆ ಇದ್ದರೆ ನನಗೆ ಹೇಳು ಎಂದ. ಆಗ ಗೌತಮ್ ಅಲ್ಲಿಗೆ ಬಂದ. ಅನುಷಾ ಏನು ಮಾತಾಡದೆ ಹೊರಟು ಹೋದಳು. ಗೌತಮ್, ನೀನು ಯಾಕೆ ನನ್ನ ಮಾವನಿಗೆ ಉತ್ತರ ಕೊಡದೆ ಹೋದೆ, ನಾನು ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದು ನನ್ನ ವ್ಯಾಪಾರಕ್ಕೆ 20 ಲಕ್ಷ ಬೇಕಾದ್ದರಿಂದ, ಈ ಮನೆಯವರನ್ನು ಸಂತೋಷಗೊಳಿಸಿ ಹಣ ತೆಗೆದುಕೊಳ್ಳು ಎಂದ. ಅನುಷಾ ಕೋಪದಿಂದ, ನೀನು ನನ್ನ ಖುಷಿಯನ್ನು ಕಾಪಾಡದಿದ್ದರೆ ನಾನು ಯಾಕೆ ನಿನ್ನ ಸಮಸ್ಯೆಗೆ ಸಹಾಯ ಮಾಡಲಿ, ನಿನ್ನ ಮಾವನಂತೆ ಚೈತನ್ಯದಿಂದ ಇದ್ದರೆ ಒಳ್ಳೆಯದಿತ್ತು ಎಂದು ಬೈದು ಹೊರಟು ಹೋದಳು. ನಂತರ ನೀಲಾ ಸಾಗರ್ಗೆ ವ್ಯಾಪಾರಕ್ಕೆ 12 ಲಕ್ಷ ಬೇಕಿತ್ತು ಎಂದು ಸುಮಾಳಿಗೆ ಹೇಳಿದಳು. ಸುಮಾ, ನಿನ್ನ ಮಾವನನ್ನೇ ಕೇಳು ಎಂದಳು. ನೀಲಾ, ಅನುಷಾ ಮನೆಗೆ ಬಂದಾಗಿನಿಂದ ಮಾವ ಯಾವಾಗಲೂ ಅವಳ ಸುತ್ತ ಸುತ್ತಾಡುತ್ತಿದ್ದಾರೆ, ಹೇಗೆ ಕೇಳಲಿ ಎಂದಳು. ವಿಕ್ರಮ್ ಅನುಷಾಳಿಗೆ 5 ಲಕ್ಷದ ಕಂಕಣವನ್ನು ಉಡುಗೊರೆಯಾಗಿ ಕೊಟ್ಟ. ಸುಮಾ ಆಶ್ಚರ್ಯದಿಂದ, ಇವಳಿಗೆ ಇಷ್ಟು ದುಬಾರಿ ಉಡುಗೊರೆ ಕೊಡುವ ಮೊದಲು ನನ್ನನ್ನು ಕೇಳಬೇಕಿತ್ತು ಎಂದಳು. ವಿಕ್ರಮ್, ಅನುಷಾ ನಮ್ಮ ಮನೆಯವಳೇ, ನಿನಗೂ ಇದೆ, ಇವಳಿಗೂ ಇದೆ, ಸ್ವಲ್ಪ ಶಾಂತವಾಗಿರು ಎಂದು ಸುಮಾಳನ್ನು ಸಮಾಧಾನಗೊಳಿಸಿದ. ಅನುಷಾ ಧನ್ಯವಾದ ಹೇಳಿ ವಿಕ್ರಮ್ನನ್ನು ತಬ್ಬಿಕೊಂಡಳು. ವಿಕ್ರಮ್ ತನ್ನ ಯೋಜನೆ ಯಶಸ್ವಿಯಾಯಿತು ಎಂದು ಖುಷಿಯಾದ. ನಂತರ ನೀಲಾ ಸಾಗರ್ಗೆ 12 ಲಕ್ಷ ಬೇಕಿತ್ತು ಎಂದು ವಿಕ್ರಮ್ನನ್ನು ಕೇಳಿದಳು. ವಿಕ್ರಮ್, ಸರಿ, ಕೊಡುತ್ತೇನೆ, ಆದರೆ ನೀನು ನನಗೆ ಏನು ಕೊಡುತ್ತೀಯಾ, ನಾನು ಲಾಭವಿಲ್ಲದೆ ಯಾವ ಕೆಲಸವನ್ನು ಮಾಡಲ್ಲ ಎಂದು ತಮಾಷೆಯಾಗಿ ನೀಲಾಳನ್ನು ಮಾತನಾಡಿಸಿದ. ನೀಲಾ, ನೀವು ನನ್ನ ಮದುವೆಯಾದಾಗಲೂ ಇಂತಹ ಉಡುಗೊರೆಗಳನ್ನು ಕೊಡುತ್ತಿದ್ದೀರಿ, ಈಗ ನಿಮ್ಮ ಕಣ್ಣು ಅನುಷಾಳ ಮೇಲೆ ಬಿದ್ದಿದೆ, ಅದಕ್ಕೆ ಆ ಕಂಕಣ ಕೊಟ್ಟರಿ ಎಂದಳು. ವಿಕ್ರಮ್, ನೀನು ಏನು ಮಾಡದಿದ್ದರೆ ನಾನು ಹಣ ಕೊಡಲ್ಲ ಎಂದು ಗದರಿದ. ಅನುಷಾ ಆಭರಣ ಬದಲಾಯಿಸುವಾಗ ವಿಕ್ರಮ್ ಗುಟ್ಟಾಗಿ ನೋಡುತ್ತಿದ್ದ. ಅನುಷಾ ಹೋದ ನಂತರ ಅವಳ ಆಭರಣಗಳನ್ನು ಸ್ಪರ್ಶಿಸಲು ಶುರು ಮಾಡಿದ. ಅನುಷಾ ಇದನ್ನು ಗಮನಿಸಿ, ಮಾವ, ಇಂತಹ ಆಭರಣಗಳು ಇನ್ನೂ ಬೇಕಿದ್ದರೆ ಹೇಳಿ, ನಾನು ತರಿಸುತ್ತೇನೆ ಎಂದು ತಮಾಷೆಯಾಗಿ ಹೇಳಿ ಹೋದಳು. ಅನುಷಾಳಿಗೆ ಪ್ರೀತಿ ಹುಟ್ಟಿ ಗೌತಮ್ ಬಳಿ ಹೋದಳು. ಆದರೆ ಗೌತಮ್ ಆಗಲೇ ಮಲಗಿದ್ದ. ಕೋಪಗೊಂಡ ಅನುಷಾ ಟೆರೇಸ್ಗೆ ಹೋಗಿ ಒಂಟಿಯಾಗಿ ನಿಂತಳು. ವಿಕ್ರಮ್ ಅಲ್ಲಿಗೆ ಬಂದು, ನಿನ್ನ ಸಮಸ್ಯೆ ನನಗೆ ಗೊತ್ತು,
ಬೇರೆಯವರ ಬಳಿ ಹೋಗುವ ಬದಲು ನನ್ನ ಬಳಿಗೆ ಬಾ. ನಾನು ನಿನಗೆ ಎಲ್ಲ ಸಂತೋಷ ಕೊಡುತ್ತೇನೆ. ಇದು ನಮ್ಮ ರಹಸ್ಯವಾಗಿರುತ್ತದೆ ಎಂದ. ಅನುಷಾ ಆಶ್ಚರ್ಯದಿಂದ ನಿಂತಳು. ವಿಕ್ರಮ್ ನಾಳೆಯವರೆಗೆ ಯೋಚಿಸಿ ಹೇಳು ಎಂದು ಹೋದ. ಮರುದಿನ ಅನುಷಾ ಒಪ್ಪಿಕೊಂಡಳು. ಮಾವನ ಜೊತೆ ಖುಷಿಯಿಂದ ಇದ್ದಳು. ಆ ರಾತ್ರಿ ವಿಕ್ರಮ್ ಸುಮಾಳಗೆ ಬಿಪಿ ಮಾತ್ರೆ ಎಂದು ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸಿ ಅನುಷಾಳ ಜೊತೆ ಸಮಯ ಕಳೆದ. ಅನುಷಾ ವಾಪಸ್ ಹೋಗುವಾಗ ಗೌತಮ್ ಈ ಹೊತ್ತಿನಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೆ ಎಂದು ಕೇಳಿದ. ಅನುಷಾ ಅತ್ತಿಗೆಗೆ ತಲೆನೋವಿತು, ಆದ್ದರಿಂದ ಬಂದಿದ್ದೆ ಎಂದು ಸುಳ್ಳು ಹೇಳಿ ಹೋದಳು. ನೀಲಾಳಿಗೆ ಸಂದೇಹ ಬಂದು ಮರುದಿನ ಸುಮಾಳ ಮಾತ್ರೆಗಳನ್ನು ಪರೀಕ್ಷಿಸಿದಳು. ಅವು ನಿದ್ರೆ ಮಾತ್ರೆಗಳಾಗಿದ್ದವು. ಇಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂದುಕೊಂಡಳು. ನಂತರ ಗೌತಮ್ ತನ್ನ ವ್ಯಾಪಾರಕ್ಕೆ 20 ಲಕ್ಷ ಬೇಕು ಎಂದು ವಿಕ್ರಮ್ನನ್ನು ಕೇಳಿದ. ವಿಕ್ರಮ್ ಅನುಷಾ ಎಲ್ಲವನ್ನೂ ಹೇಳಿದ್ದಾಳೆ. ಅವಳಿಗಾಗಿ ನಾನು ಹಣ ಕೊಡುತ್ತೇನೆ ಎಂದ. ಸುಮಾ ಮತ್ತು ನೀಲಾ ಅಲ್ಲಿಗೆ ಬಂದರು. ನೀಲಾ, ನೀವು ಅನುಷಾಳಿಗೆ ಯಾಕೆ ಇಷ್ಟು ಹಣ ಕೊಡುತ್ತೀರಿ? ನಿಮ್ಮ ನಡುವೆ ಏನೋ ಇದೆ ಎಂದಳು. ಗೌತಮ್, ನಾನು ಇದನ್ನು ನಂಬಲಾರೆ ಎಂದ. ಸುಮಾ, ಹೌದು, ಏನೋ ತಪ್ಪು ನಡೆಯುತ್ತಿದೆ ಎಂದಳು. ಅನುಷಾ, ನೀವು ಮಾವನಂತವರಿಗೂ ನನಗೂ ಇಂತಹ ಆರೋಪವನ್ನು ಹೇಗೆ ಮಾಡುತ್ತೀರಿ ಎಂದು ನಾಟಕವಾಡಿದಳು. ವಿಕ್ರಮ್ ಕೋಪದಿಂದ, ನೀವಿಬ್ಬರೂ ಇಂತಹ ಆರೋಪ ಮಾಡುವ ಬದಲು ಸತ್ಯವನ್ನು ಒಪ್ಪಿಕೊಳ್ಳಿ ಎಂದು ಸುಮಾ ಮತ್ತು ನೀಲಾಳನ್ನು ಬೈದ. ಆದರೆ ನೀಲಾ ತನ್ನ ಫೋನ್ನಲ್ಲಿ ವಿಕ್ರಮ್ ಮತ್ತು ಅನುಷಾಳ ರಹಸ್ಯ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಳು. ಆ ರಾತ್ರಿ ನೀಲಾ ಎಲ್ಲರಿಗೂ ಆ ರೆಕಾರ್ಡಿಂಗ್ ತೋರಿಸಿದಳು. ಸುಮಾ ಆಶ್ಚರ್ಯದಿಂದ, ನೀನು ಇಷ್ಟು ಕೆಳಗಿಳಿದಿದ್ದೀಯಾ ಎಂದು ವಿಕ್ರಮ್ನನ್ನು ಕೇಳಿದಳು. ವಿಕ್ರಮ್ ಮೌನವಾದ. ಗೌತಮ್, ನಾನು ಅನುಷಾಳನ್ನು ಕರೆದುಕೊಂಡು ಹೋಗುತ್ತೇನೆ. ಈ ಮನೆಯಲ್ಲಿ ಇನ್ಮುಂದೆ ಇರಲಾರೆ ಎಂದ. ಅನುಷಾ ಅಳುತ್ತಾ ತನ್ನ ಕೋಣೆಗೆ ಹೋದಳು. ನೀಲಾ ಮತ್ತು ಸುಮಾ ವಿಕ್ರಮ್ಗೆ ಎಚ್ಚರಿಕೆ ಕೊಟ್ಟು ಇನ್ಮುಂದೆ ಇಂಥ ತಪ್ಪು ಮಾಡದಿರಿ ಎಂದರು. ವಿಕ್ರಮ್ ತನ್ನ ತಪ್ಪನ್ನು ಒಪ್ಪಿಕೊಂಡು, ನಾನು ತಪ್ಪು ಮಾಡಿದೆ, ಕ್ಷಮಿಸಿ ಎಂದ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.